30ರಿಂದ 100 ವರ್ಷ ವಯಸ್ಸಿನವರಿಗೆ ಗುಟ್ಟುಗಳು. 1. ಹಗಲಿನಲ್ಲಿ ಹೆಚ್ಚು ನೀರು ಕುಡಿಯಿರಿ, ಆದರೆ ರಾತ್ರಿಯಲ್ಲಿ ಕಡಿಮೆ ನೀರು ಕುಡಿಯಿರಿ. 2. ತಣ್ಣೀರಿನಲ್ಲಿ ನಿಮ್ಮ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಔಷಧಗಳನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡ ನಂತರ ತಕ್ಷಣ ಮಲಗಬೇಡಿ. 3. ಅಲ್ಪ ಪ್ರಮಾಣದ ಸ್ತ್ರೀ ಸಂಭೋಗ ಮಾಡುವವರು ದೀರ್ಘಾಯುಷಿಯಾಗಿರುತ್ತಾರೆ, ಮರೆಯದಿರಿ. 4. ದಿನಕ್ಕೆ 7ರಿಂದ 8 ಗಂಟೆ ನಿದ್ರಿಸಲು ಪ್ರಯತ್ನಿಸಿ. 5. ಮೊಬೈಲ್ನಲ್ಲಿ ಮಾತನಾಡುವಾಗ ನಿಮ್ಮ ಎಡಕಿವಿಯನ್ನು ಬಳಸಿ. ಬಲಕಿವಿ ನೇರವಾಗಿ ನಿಮ್ಮ ಮೆದುಳಿಗೆ ಹಾನಿ ಮಾಡುತ್ತದೆ. ಲೌಡ್ ಸ್ಪೀಕರ್ ಇಟ್ಟು ಮಾತನಾಡುವುದು ಉತ್ತಮ. 6. ಕಡಿಮೆ ಚಾರ್ಜ್ ಇರುವ ಮೊಬೈಲ್ ಬಳಸಬೇಡಿ, ಅದು ಅಪಾಯಕಾರಿ. 7. ಸಂಜೆ 4ರಿಂದ 5 ನಡುವೆ ಸ್ವಲ್ಪ ಆಹಾರ ಅಥವಾ ಏನನ್ನಾದರೂ ಲೈಟ್ ಆಗಿ ತಿನ್ನಿ. 8. ನೀವು ಮುಂದೆ ವಯಸ್ಸಾದಂತೆ ಅತಿ ತಣ್ಣನೆಯ ನೀರನ್ನು ಕುಡಿಯುವುದನ್ನು ನಿಲ್ಲಿಸಿ. ಉಗುರು ಬೆಚ್ಚನೆಯ ನೀರನ್ನು ಮಾತ್ರ ಕುಡಿಯಿರಿ. ಸ್ನಾನ ಮಾಡುವಾಗ ಕೂಡ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. 9. 50ರ ನಂತರ ಸ್ನಾನ ಮಾಡುವಾಗ ಎಚ್ಚರವಾಗಿರಿ. ಬಚ್ಚಲು ಮನೆಯಲ್ಲಿ ಕಾಲು ಜಾರಿದರೆ ತುಂಬ ದೊಡ್ಡ ಪ್ರಮಾದ ಎದುರಿಸಬೇಕಾಗುತ್ತದೆ. ಬಚ್ಚಲು ಮನೆಯ ಬಾಗಿಲನ್ನು ಮುಚ್ಚಿ, ಆದರೆ ಚಿಲಕ ಹಾಕುವುದನ್ನು ತಪ್ಪಿಸಿ. 10. ದಿನದಲ್ಲಿ 2 ಕಪ್ ಚಹಾಗಿಂತ ಹೆಚ್ಚು ಕುಡಿಯಬೇಡಿ. ಸಂಪೂರ್ಣವಾಗಿ ಕೂಡ ನಿಲ್ಲಿಸಿದರೆ ಬಹಳ ಉತ್ತಮ. ಇದರಿಂದ ನೀವು ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ತಡೆಯಬಹುದು. 11. ಮಲ ವಿಸರ್ಜನೆ ಮಾಡುವಾಗ ಯಾವುದೇ ಯೋಚನೆ ಮಾಡುವುದಾಗಲಿ, ಮೊಬೈಲ್ ನೋಡುವುದಾಗಲಿ, ಪೇಪರ್ ಓದುವ ಅಭ್ಯಾಸ ಒಳ್ಳೆಯದಲ್ಲ. 12. ಅಧಿಕ ಉಪ್ಪು ಮತ್ತು ಸಕ್ಕರೆ ಸೇವಿಸುವುದರಿಂದ ರಕ್ತದೊತ್ತಡ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಕ್ಕರೆ ಬದಲು ಬೆಲ್ಲ ಅಥವಾ ಜೇನುತುಪ್ಪ ಬಳಸುವುದು ಉತ್ತಮ. 13. ಅತಿಯಾದ ಎಣ್ಣೆ ಪದಾರ್ಥ ಸೇವಿಸಬೇಡಿ. 14. ಸಾಧ್ಯವಾದಷ್ಟು ಆಕ್ಟಿವ್ ಆಗಿ ಇರಲು ಪ್ರಯತ್ನ ಮಾಡಿ. 15. ಹೆಚ್ಚು ನಾರಿನಂಶ ಇರುವ ಫೈಬರ್ ಭರಿತ ಆಹಾರಗಳನ್ನು ಸೇವಿಸಿ. ಇದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. 16. ಊಟದ ನಂತರ ಮೂತ್ರ ವಿಸರ್ಜನೆ ಮಾಡುವುದು ಒಳ್ಳೆಯದು. ಅದರ ನಂತರ 1/4 ಗಂಟೆಯಷ್ಟು ಹೊತ್ತು ವಜ್ರಾಸನ ಹಾಕಬೇಕು. 17. ನಿದ್ರೆಗೂ ಮತ್ತು ಊಟಕ್ಕೂ ಕನಿಷ್ಠ 1ರಿಂದ 2 ಗಂಟೆಗಳ ಅಂತರ ಇರಬೇಕು. 18. ದಿನಕ್ಕೆ 2 ಸಲ ಆಹಾರ ಸೇವಿಸಬೇಕು. 2ಕ್ಕೂ ಮಧ್ಯೆ 7 ಗಂಟೆಯಷ್ಟು ಅಂತರವಿರಬೇಕು. 19. ಅಡುಗೆಗೆ ಎಳ್ಳೆಣ್ಣೆ ಬಳಸುವುದು ಒಳ್ಳೆಯದು. 20. ಆಹಾರ ತುಂಬ ಬಿಸಿಯಾಗಿರಬಾರದು, ಹಾಗೆಯೇ ಬಹಳ ತಣ್ಣಗೂ ಇರಬಾರದು. 21. ಆಹಾರ ಸೇವಿಸುವಾಗ ಮಧ್ಯೆ ಮಧ್ಯೆ ನೀರು ಕುಡಿಯಬಾರದು. ತಡವಾಗಿ ಸೇವಿಸಬಾರದು. ಹೊಟ್ಟೆ ತುಂಬುವಂತೆ ತಿನ್ನಬಾರದು. ತಡವಾಗಿ ನಿದ್ರಿಸಬಾರದು. ಎಡಮಗ್ಗುಲಲ್ಲಿ ತಿರುಗಿ ಮಲಗಬೇಕು, ಅಂಗಾತಾಗಿ ಮಲಗಬಾರದು. 22. ದಿನಕ್ಕೊಮ್ಮೆ ಉಪ್ಪು ನೀರಿನಿಂದ ಬಾಯಿ ಸ್ವಚ್ಛಗೊಳಿಸಬೇಕು. 23. ತ್ರಿಫಲ ನೀರಿನಿಂದ ದಿನಕ್ಕೊಮ್ಮೆ ಕಣ್ಣುಗಳನ್ನು ತೊಳೆದುಕೊಳ್ಳಬೇಕು, ಅದರಿಂದ ಕಣ್ಣುಗಳು ಹೊಳೆಯುತ್ತವೆ. 24. ಸಿಪ್ಪೆ ಸಮೇತ ಹಣ್ಣು ತಿನ್ನುವುದು ಬಹಳ ಒಳ್ಳೆಯದು. ಕೆಲವು ಹಣ್ಣುಗಳನ್ನು ಮಾತ್ರ ಸಿಪ್ಪೆ ತೆಗೆದು ತಿನ್ನಬಹುದು. 25. ದೇಹದಲ್ಲಿ ಅನಾರೋಗ್ಯ ಇದ್ದಾಗ ಸೇವಿಸುವ ಆಹಾರದಿಂದ ಇತರ ರೋಗಗಳು ಉಲ್ಬಣಗೊಳ್ಳಬಹುದಾದ ಸಾಧ್ಯತೆ ಇದೆ. ಅದು ಶರೀರಕ್ಕೆ ಒದಗುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.